ದಿನಗಳಿಂದಲೂ ಕ್ರಿಕೆಟ್ ಆಡುತ್ತಲೇ ಒಟ್ಟಾಗಿ ಬೆಳೆದ ಸಚಿನ್ ತೆಂಡೂಲ್ಕರ್ ಹಾಗೂ ವಿನೋದ್ ಕಾಂಬ್ಳಿ. ಸಚಿನ್ ವಿರುದ್ಧ ವಿನೋದ್ ಕಾಂಬ್ಳಿ ಮಾಡಿದ್ದ ಮಸಲತ್ತುಗಳು, ಟೀಕೆಗಳು ಹಾಗೂ ಕಿರಿಕ್ಗಳ ಕುರಿತಾಗಿ ಹಿರಿಯ ಕ್ರಿಕೆಟಿಗ ಸಂಜಯ್ ಮಂಜ್ರೇಕರ್ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಶಾಲಾ ದಿನಗಳಿಂದಲೂ ಕ್ರಿಕೆಟ್ ಆಡುತ್ತಲೇ ಒಟ್ಟಾಗಿ ಬೆಳೆದ ಸಚಿನ್ ತೆಂಡೂಲ್ಕರ್ ಹಾಗೂ ವಿನೋದ್ ಕಾಂಬ್ಳಿ ಟೀಮ್ ಇಂಡಿಯಾದಲ್ಲೂ ಮಿಂಚಿದ್ರು. ಆದರೆ ತಮ್ಮ ಶಿಸ್ತು ಹಾಗೂ ಪ್ರತಿಭೆಯಿಂದ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನ ದೇವರಾದರು. ಆದರೆ ವಿನೋದ್ ಕಾಂಬ್ಳಿ ಕಳಪೆ ಪ್ರದರ್ಶನ ತೋರುವ ಜೊತೆಯಲ್ಲೇ ತನ್ನ ಗೆಳೆಯನ ಬೆನ್ನ ಹಿಂದೆ ಟೀಕೆ ಮಾಡುತ್ತಲೇ ಪಾತಾಳ ಕಂಡ್ರು. ಸಚಿನ್ ವಿರುದ್ಧ ವಿನೋದ್ ಕಾಂಬ್ಳಿ ಮಾಡಿದ್ದ ಮಸಲತ್ತುಗಳು, ಟೀಕೆಗಳು ಹಾಗೂ ಕಿರಿಕ್ಗಳ ಕುರಿತಾಗಿ ಹಿರಿಯ ಕ್ರಿಕೆಟಿಗ ಸಂಜಯ್ ಮಂಜ್ರೇಕರ್ ಇದೇ ಮೊದಲ ಬಾರಿಗೆ ಮಹತ್ವದ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಸಚಿನ್ ತೆಂಡೂಲ್ಕರ್ ಹಾಗೂ ವಿನೋದ್ ಕಾಂಬ್ಳಿ ಜೊತೆಯಾಗಿ ಕ್ರಿಕೆಟ್ ಆರಂಭಿಸಿದವರು. ಶಾಲಾ ದಿನಗಳಿಂದ ಜೊತೆಯಾಗಿ ಆಡುತ್ತಾ ಬಂದ ಇಬ್ಬರು ಮುಂದೆ ಟೀಂ ಇಂಡಿಯಾವನ್ನ ಪ್ರತಿನಿಧಿಸಿದ್ದು ವಿಶೇಷವಾಗಿದೆ. ಆದರೆ ಆ ಬಳಿಕ ಒಬ್ಬರು ಮುಗಿಲೆತ್ತರಕ್ಕೇರಿದರೆ ಮತ್ತೊಬ್ಬರು ಸ್ವಯಂಕೃತ ತಪ್ಪುಗಳಿಂದ ಪಾತಾಳಕ್ಕೆ ಕುಸಿದರು. ಹೀಗೆ ಶಿಸ್ತು, ಕಠಿಣ ಪರಿಶ್ರಮದಿಂದ ಸರ್ವಶ್ರೇಷ್ಠ ಆಟಗಾರ ಎನಿಸಿಕೊಂಡವರು ಸಚಿನ್ ತೆಂಡೂಲ್ಕರ್. ಅತ್ತ ಅಶಿಸ್ತಿನೊಂದಿಗೆ ಮೈಮರೆತವರು ವಿನೋದ್ ಕಾಂಬ್ಳಿ. ಬಾಲ್ಯದಿಂದಲೂ ಜೊತೆಯಾಗಿ ಆಡಿದ್ದರಿಂದ ಸಚಿನ್ ತೆಂಡೂಲ್ಕರ್ ಹಾಗೂ ವಿನೋದ್ ಕಾಂಬ್ಳಿ ಬಾಂಧವ್ಯ ಹೊಂದಿದ್ದರು. ಆದರೆ ಅದು ಕೆಲವೊಮ್ಮೆ ಹದ್ದು ಮೀರುತ್ತಿತ್ತು ಎಂಬುದನ್ನು ಇಬ್ಬರ ಜೊತೆ ಆಡಿದ್ದ ಮತ್ತೋರ್ವ ಮುಂಬೈಕರ್ ಸಂಜಯ್ ಮಂಜ್ರೇಕರ್ ಬಹಿರಂಗಪಡಿಸಿದ್ದಾರೆ. ಸಂಜಯ್ ಮಂಜ್ರೇಕರ್ ಸಚಿನ್ ಮತ್ತು ವಿನೋದ್ ಕಾಂಬ್ಳಿ ಮುಂಬೈ ಮೂಲದವರು. ಈ ಮೂವರು ಟೀಂ ಇಂಡಿಯಾ ಪರ ಜೊತೆಯಾಗಿ ಆಡಿದ್ದಾರೆ. ಇದೇ ವೇಳೆ ವಿನೋದ್ ಕಾಂಬ್ಳಿ ಸಚಿನ್ ಅವರನ್ನು ಹೇಗೆ ಟಾರ್ಗೆಟ್ ಮಾಡುತ್ತಿದ್ದರು ಎಂಬುದನ್ನು ಸಂಜಯ್ ಮಂಜ್ರೇಕರ್ ತೆರೆದಿಟ್ಟಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಸಂಜಯ್ ಮಂಜ್ರೇಕರ್, ಕಾಂಬ್ಳಿ ಯಾವಾಗಲೂ ಸಚಿನ್ ಬ್ಯಾಟಿಂಗ್ ಬಗ್ಗೆ ಕೊಂಕು ನುಡಿಯುತ್ತಿದ್ರು. ಅದರಲ್ಲೂ ಸಚಿನ್ ಸ್ಲೋ ಆಡುವುದನ್ನು ಅವರು ಸಹಿಸುತ್ತಿರಲಿಲ್ಲ. 1992ರ ವಿಶ್ವಕಪ್ ವೇಳೆ ನಾನು ಸಂಜಯ್ ಮಂಜ್ರೇಕರ್, ಸಚಿನ್ ಹಾಗೂ ವಿನೋದ್ ಕಾಂಬ್ಳಿ ತಂಡದಲ್ಲಿದ್ದೆವು. ಈ ವೇಳೆ ಅನುಭವದ ಕೊರತೆಯ ಕಾರಣ ಕಾಂಬ್ಳಿಗೆ ಆಡುವ ಬಳಗದಲ್ಲಿ ಅವಕಾಶ ಸಿಗುತ್ತಿರಲಿಲ್ಲ. ಅತ್ತ ನಾನು ಮತ್ತು ಸಚಿನ್ ಪ್ರತಿ ಪಂದ್ಯಗಳನ್ನು ಆಡುತ್ತಿದ್ದೆವು. ಆದರೆ ಪ್ರತಿ ಪಂದ್ಯದ ಬಳಿಕ ವಿನೋದ್ ಕಾಂಬ್ಳಿ ಸಚಿನ್ ತೆಂಡೂಲ್ಕರ್ ಅವರ ಬಳಿ ಬಂದು ಅವರ ಬ್ಯಾಟಿಂಗ್ ಅನ್ನು ಟೀಕಿಸುತ್ತಿದ್ರು. ಅಲ್ಲದೆ ಇನ್ನೂ ವೇಗವಾಗಿ ಆಡುವಂತೆ ಸಲಹೆ ನೀಡುತ್ತಿದ್ರು. ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲೇ ಸಚಿನ್ ಮತ್ತು ನಾನು ಉತ್ತಮ ಜೊತೆಯಾಟವನ್ನು ಆಡಿದ್ದೆವು. ಸಣ್ಣ ಗುರಿಯಾಗಿದ್ದರಿಂದ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಪಂದ್ಯ ಗೆದ್ದೆವು. ಇದಾಗಿಯೂ ಅಂದು ಸಂಜೆ ನಮ್ಮ ಬಳಿ ಬಂದ ವಿನೋದ್ ಕಾಂಬ್ಳಿ ಇನ್ನೂ ಬೇಗ ಈ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು ಎಂದರು. ಜಾನ್ ಟ್ರೈಕೋಸ್ ಅವರ ಓವರ್ನಲ್ಲಿ 6-4ಗಳನ್ನು ಬಾರಿಸಬೇಕಿತ್ತು. ನೀನು ತುಂಬಾ ಸ್ಲೋ ಆಡಿದ್ದೀಯಾ ಎಂದು ಸಚಿನ್ ತೆಂಡೂಲ್ಕರ್ ಅವರನ್ನು ಕಾಂಬ್ಳಿ ಟೀಕಿಸಿದರು. ಹೀಗೆ ಪ್ರತಿ ಪಂದ್ಯದ ಬಳಿಕ ಸಚಿನ್ ಬ್ಯಾಟಿಂಗ್ ಬಗ್ಗೆ ಕಾಂಬ್ಳಿ ಕೊಂಕು ನುಡಿಯುತ್ತಿದ್ರು ಎಂದು ಸಂಜಯ್ ಮಂಜ್ರೇಕರ್ ತಿಳಿಸಿದ್ದಾರೆ. ಇದಾದ ಬಳಿಕ ಕಾಂಬ್ಳಿ ಇಂಗ್ಲೆಂಡ್ ವಿರುದ್ಧ ಕಣಕ್ಕಿಳಿದಿದ್ದರು. ಈ ವೇಳೆ ಅವರು ಗಳಿಸಿದ್ದು ಕೇವಲ 3 ರನ್ ಮಾತ್ರ. ಆ ಬಳಿಕ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಅವಕಾಶ ಪಡೆದ ಅವರು 41 ಎಸೆತಗಳಲ್ಲಿ ಕಲೆ ಹಾಕಿದ್ದು ಕೇವಲ 24 ರನ್ನುಗಳು ಮಾತ್ರ. ಆ ಪಂದ್ಯದ ಬಳಿಕ ಇನ್ನೂ ಚೆನ್ನಾಗಿ ಆಡಬಹುದಿತ್ತು, ವೇಗವಾಗಿ ಬ್ಯಾಟಿಂಗ್ ಮಾಡಬಹುದಿತ್ತು ಎನ್ನುವ ಮೂಲಕ ಸಚಿನ್ ತೆಂಡೂಲ್ಕರ್ ಅವರದ್ದೇ ಶೈಲಿಯಲ್ಲಿ ವಿನೋದ್ ಕಾಂಬ್ಳಿಗೆ ಕ್ಲಾಸ್ ತೆಗೆದುಕೊಂಡರು. ನೆಟ್ಸ್ನಲ್ಲಿ ಬಿಗ್ 6 ಬಾರಿಸುವ ನಿನಗೆ ಈಗ ಏನಾಯ್ತು ಎಂದು ಸಚಿನ್ ತೆಂಡೂಲ್ಕರ್ ಪ್ರಶ್ನಿಸಿದರು. ಈ ವೇಳೆ ಅವರು ಬಿಗಿ ಬೌಲಿಂಗ್ ದಾಳಿ ಸಂಘಟಿಸಿದ್ದರು ಎನ್ನುವ ಮೂಲಕ ಕಾಂಬ್ಳಿ ಜಾರಿಕೊಂಡರು ಎಂದು ಹಳೆಯ ಘಟನೆಯನ್ನು ಸಂಜಯ್ ಮಂಜ್ರೇಕರ್ ಸ್ಮರಿಸಿದ್ದಾರೆ. ಒಟ್ಟಿನಲ್ಲಿ ಸಚಿನ್ ತೆಂಡೂಲ್ಕರ್ ಹಾಗೂ ವಿನೋದ್ ಕಾಂಬ್ಳಿ ಜೊತೆಯಾಗಿ ಕ್ರಿಕೆಟ್ ಆರಂಭಿಸಿದರು. ಶಾಲಾ ದಿನಗಳಿಂದ ಜೊತೆಯಾಗಿ ಆಡುತ್ತಾ ಬಂದರು. ಇಬ್ಬರು ಕೂಡ ಟೀಮ್ ಇಂಡಿಯಾವನ್ನು ಪ್ರತಿನಿಧಿಸಿದ್ದು ವಿಶೇಷ ಎಂಬಂತೆ. ಆದರೆ ಆ ಬಳಿಕ ಒಬ್ಬರು ಮುಗಿಲೆತ್ತರಕ್ಕೇರಿದರೆ ಮತ್ತೊಬ್ಬರು ಸ್ವಯಂಕೃತ ತಪ್ಪುಗಳಿಂದ ಪಾತಾಳಕ್ಕೆ ಕುಸಿದರು. ಹೀಗೆ ಶಿಸ್ತು, ಕಠಿಣ ಪರಿಶ್ರಮದಿಂದ ಸರ್ವಶ್ರೇಷ್ಠ ಆಟಗಾರ ಎನಿಸಿಕೊಂಡಿರುವ ಸಚಿನ್ ತೆಂಡೂಲ್ಕರ್ ಅತ್ತ ಅಶಿಸ್ತಿನೊಂದಿಗೆ ಮೈಮರೆತು ವಿನೋದ್ ಕಾಂಬ್ಳಿ ಹೊರಟರು. ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.